ರಾಮಾಯಣ ನಿನ್ನೆ ಈ ಮೂವಿದು ಫಸ್ಟ್ ಗ್ಲಿಮ್ಸ್ ಅನ್ನು ನಿನ್ನೆ ಅವರು ರಿಲೀಸ್ ಮಾಡಿದ್ದಾರೆ. ಅಂಡ್ ಇದು ಟೀಸರ್ ಅಲ್ಲ, ಜಸ್ಟ್ ಒಂದು ಫಸ್ಟ್ ಲುಕ್, ಪಾತ್ರಗಳನ್ನ ಪರಿಚಯ ಮಾಡೋದು. ಅಂಡ್ ಇದನ್ನ ನೋಡಿ ಮೂವಿ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅವರು ಬಹಳಷ್ಟು ಊಹೆಯನ್ನ ಮಾಡ್ತಿದ್ದಾರೆ. ಮೂವಿ ಆ ತರ ಕಲೆಕ್ಷನ್ ಆಗುತ್ತೆ, ಈ ತರ ಕಲೆಕ್ಷನ್ ಆಗತ್ತೆ ಅಂತ ಹೇಳಿ. ಹಾಗಾದ್ರೆ ನಿಜವಾಗ್ಲೂ ಮೂವಿ ಈ ಲೆವೆಲ್ಗೆ ಕಲೆಕ್ಷನ್ ಮಾಡಕ್ ಸಾಧ್ಯನಾ? ನಮ್ಮ ದೇಶದಲ್ಲಿ ಹೈಯೆಸ್ಟ್ ಮೂವಿ ಕಲೆಕ್ಷನ್ ಅನ್ನು ಬಂದಾಗ ಅದು ಬಾಲಿವುಡ್ ಮೂವಿ ದಂಗಲ್ ಅಂತ ಬರುತ್ತೆ. ಸರಿಸುಮಾರು 2,000+ ಕೋಟಿಯನ್ನ ಅದು ಕಲೆಕ್ಷನ್ ಮಾಡಿದೆ. ಈಗಿನವರೆಗೂ ಆ ಒಂದು ರೆಕಾರ್ಡ್ ಅನ್ನ ಯಾರು ಕೂಡ ಬ್ರೇಕ್ ಮಾಡಿಲ್ಲ. ಯಾಕೆ ಅಂದ್ರೆ ಆ ನಂಬರ್ಸ್ ಅನ್ನ ಹಿಟ್ ಮಾಡೋದಂದ್ರೆ ಈಗಿನ ಮೂವಿಗಳಲ್ಲಿ ಆ ಒಂದು ತಾಕತ್ ಇರ್ಬೇಕಾಗತ್ತೆ. ಹಾಗಾದ್ರೆ ಆ ಒಂದು ನಂಬರ್ನ ಹಿಟ್ ಮಾಡೋದು ಇಂಪಾಸಿಬಲ್. ಆ ಒಂದು ಇಂಪಾಸಿಬಲ್ನ ಪಾಸಿಬಲ್ ಮಾಡೋಕ್ಕೆ ಈ ರಾಮಾಯಣ ರೆಡಿ ಆಗ್ತಿದೆ. ನೋಡಿ, ಕಲೆಕ್ಷನ್ ಬಗ್ಗೆ ಬಿಟ್ಟಾಕಿ ನಾವು ಮೂವಿ ಯಾವ ಲೆವೆಲ್ಗೆ ರೆಡಿ ಆಗ್ತಿದೆ ಅದನ್ನು ತಿಳ್ಕೊಳ್ಳೋಣ. ಇಲ್ಲಿ ಮೂವಿ ಬಗ್ಗೆ ಎಕ್ಸ್ಪರ್ಟ್ಸ್ ಯಾಕಂದ್ರೆ ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ, ಮೂವಿಯಲ್ಲಿ ವರ್ಕ್ ಮಾಡುವಂತಹ VFX ಆರ್ಟಿಸ್ಟ್ ಏನಿದ್ದಾರೆ ಇವರು ಹಾಲಿವುಡ್ ಮೂವಿಗಳಲ್ಲಿ ಕೆಲಸ ಮಾಡಿ ಬಂದಿರೋರು. ಅಂಡ್ ಅವರು ಕೆಲಸ ಮಾಡಿರುವಂತಹ ಮೂವಿಗಳಲ್ಲಿ ಅವರಿಗೆ ಆಸ್ಕರ್ ಪ್ರಶಸ್ತಿ ಕೂಡ ಬಂದಿದೆ. ಸೆಕೆಂಡ್ ಪಾಯಿಂಟ್, ಈ ಮೂವಿ ನಿರ್ದೇಶಕರು ಯಾರಿದ್ದಾರೆ ಅಂದ್ರೆ ದಂಗಲ್ ಮೂವಿಯ ನಿರ್ದೇಶಕರು. ಆಲ್ರೆಡಿ ಒಂದು ಬಿಗ್ ನಂಬರ್ ನಾವು ಹಿಟ್ ಮಾಡಿರುವಂತಹ ಮೂವಿಯ ನಿರ್ದೇಶಕರು ರಾಮಾಯಣ ಮೂವಿ ನಿರ್ದೇಶನ ಮಾಡ್ತಿದ್ದಾರೆ. ನೆಕ್ಸ್ಟ್ ಪಾಯಿಂಟ್, ಈ ಮೂವಿಯ ಮ್ಯೂಸಿಕ್ ಕ್ರಿಯೇಟರ್ ಬಗ್ಗೆ ಹೇಳ್ಬೇಕಂದ್ರೆ AR ರೆಹಮಾನ್ ಅವರು ದ ಬೆಸ್ಟ್ ಮ್ಯೂಸಿಷಿಯನ್ ಅಂತಾನೆ ಫೇಮಸ್ ಆಗಿದ್ದಾರೆ. ಅಂಡ್ ಒಂದ್ಸಾರಿ ಆಸ್ಕರ್ ಪ್ರಶಸ್ತಿ ಕೂಡ ತಗೊಂಡಿದ್ದಾರೆ. ಅಂಡ್ ಅವ್ರ ಜೊತೆಗೆ ಹ್ಯಾನ್ಸ್ ಜಿಮ್ಮರ್ ಅಂತ ಹೇಳಿ ಅವರು ಕೂಡ ಬೆಸ್ಟ್ ಮ್ಯೂಸಿಷಿಯನ್. ಅಂಡ್ ಅವರು ಕೂಡ 2 ಸಲ ಆಸ್ಕರ್ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ. ಅಂಡ್ ಇವರ ಮ್ಯೂಸಿಷಿಯನ್ ಚಳಕವನ್ನ ನೀವು ಗ್ಲಿಮ್ಸ್ ಅಲ್ಲಿ ನೋಡೇ ಇರ್ತೀರ. ಯಾಕಂದ್ರೆ ಪ್ರತಿಯೊಂದು ಮೂವಿಯಲ್ಲಿ ಒಂದು ಕಾಮನ್ ಆಗಿರೋದು ಅಂದ್ರೆ ಒಂದು ಬ್ಯಾಕ್ಗ್ರೌಂಡ್ ಸಿಗ್ನೇಚರ್ ಅಂತ. ಒಂದು ಬ್ಯಾಕ್ಗ್ರೌಂಡ್ ಸಿಗ್ನೇಚರ್ ಅನ್ನ ಅವರು ಇಡೀ ಮೂವಿಯಲ್ಲಿ ಮೇಂಟೈನ್ ಮಾಡಿರ್ತಾರೆ. ಲೈಕ್ ಇಡೀ ಮೂವಿನ ಕವರ್ ಮಾಡಿರ್ತಾರೆ. ನೆಕ್ಸ್ಟ್ ಪಾಯಿಂಟ್, ಈ ಮೂವಿ ಹಿಟ್ ಆಗತ್ತಂತ ನಾವು ಅನ್ಕೊಳ್ಳೋಕೆ ಬೆಸ್ಟ್ ಪಾಯಿಂಟ್ ಅಂತ, ಈ ಮೂವಿ ಬಜೆಟ್ ಏನಿದೆ ಅದು 839 ಕೋಟಿ ಇದೆ. ಈ ಮೂವಿಯನ್ನ ಕಂಪ್ಲೀಟ್ ಮಾಡ್ಬೇಕಂದ್ರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಲ್ಲ ಅಂತ ಕನ್ಫರ್ಮ್ ಆಗುತ್ತೆ ಬಡ್ಜೆಟ್ ಮುಖಾಂತರ. ಇನ್ನು ನೆಕ್ಸ್ಟ್ ಆ್ಯಂಡ್ ಬೆಸ್ಟ್ ಪಾಯಿಂಟ್ ಅಂದರೆ, ಈ ಮೂವಿಯ ಏನು ಆ್ಯಕ್ಟರ್ಸ್ ಇದ್ದಾರೆ ಅದು ರಣಬೀರ್ ಕಪೂರ್ ಇರ್ಬೋದು, ಮತ್ತು ನಮ್ಮ ರಾಕೇಶ್ ಸ್ಟಾರ್ ಯಶ್ ಇರ್ಬೋದು, ಸಾಯಿ ಪಲ್ಲವಿ ಇರ್ಬೋದು. ಬೆಸ್ಟ್ ಆ್ಯಕ್ಟರ್ ಅಂತ ಕರೀತಾರೆ. ಆ್ಯಂಡ್ ರಣಬೀರ್ ಕಪೂರ್ ಅಂತೂ ನಿಮ್ಗೆ ಆಲ್ಮೋಸ್ಟ್ ಗೊತ್ತೇ ಇದೆ. ಆ್ಯಂಡ್ ಅದರಲ್ಲಿ ನಮ್ಮ ಯಶ್ ಅವರು, ರಾಕೇಶ್ ಸ್ಟಾರ್ ಯಶ್ ಅವ್ರ ಬಗ್ಗೆ ಹೇಳುವಂಥದ್ದಿಲ್ಲ, ಇಡೀ ವರ್ಲ್ಡಲ್ಲೇ ಅವ್ರ ಫ್ಯಾನ್ ಇದ್ದಾರೆ. ಆ್ಯಂಡ್ ಈ ಮೂವಿಗೆ ಅವರು ಯಾವಾಗ ಯಶ್ ಅವರು ರಾವಣ ಪಾರ್ಟಲ್ಲಿ ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ಒಂದು ನೆಗೆಟಿವ್ ರೋಲು, ರಾವಣ ಅಂದರೆ ಒಂದು ನೆಗೆಟಿವ್ ರೋಲು, ಸೊ ಮೂವಿಯಲ್ಲಿ ನೆಗೆಟಿವ್ ರೋಲ್ ಆಗಿ ನೋಡೋಕ್ಕೆ ಬಹಳಷ್ಟು ಜನ ಕಾಯ್ತಾ ಇದ್ದಾರೆ. ಯಾಕಂದರೆ ಯಾವುದೇ ಒಂದು ಪಾತ್ರವನ್ನು ಕೊಟ್ಟರು ಕೂಡ ಪರ್ಫೆಕ್ಟ್ ಆಗಿ ಮಾಡುವಂಥ ಕ್ಯಾರೆಕ್ಟರ್ ನಮ್ಮ ಯಶ್ ಅವ್ರದ್ದು. ಆ ಗ್ಲಿಮ್ಸಲ್ಲಿ ಒಂದು ಲುಕ್ ಇದೆ ಗುರು, ಸೈಕ್ ಆಗಿದೆ ಹಾಗೆ. ಬಟ್ ಈ ಒಂದು ಮೂವಿ ಮುಂದಿನ ವರ್ಷ ದೀಪಾವಳಿಗೆ ರಿಲೀಸ್ ಆಗುತ್ತೆ, ಪಾರ್ಟ್ 1 ಅಂತ ಹೇಳಿ. ನೆಕ್ಸ್ಟು ಮತ್ತು 2027ರಲ್ಲಿ ಮತ್ತೊಂದು ರಿಲೀಸ್ ಆಗುತ್ತೆ ದೀಪಾವಳಿಗೆ, ಪಾರ್ಟ್ 2 ಅಂತ ಹೇಳಿ.